ಆಗಲೇ ಎಸ್ ಪಿ ಅವ್ರಿಗೆ ಡಿ ಜಿ ಅವರಿಗೆಲ್ಲ ಮಾತಾಡಿದ್ದೀನಿ. ಅವರು ಸರ್ಕಾರ ಭಾಳ ಸ್ಪಷ್ಟವಾಗಿ ನಾವು ಡಿ ಜೆ ಹಚ್ಚಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದಿದೆ. ಕೆಲವು ಕಡೆ ಕೇಸುಗಳನ್ನು ಕೂಡ ಹಾಕಿದ್ದಾರೆ. ನಾವೇನು ಹೇಳೋದು, ಸಂವಿಧಾನದಲ್ಲಿ ಎಲ್ಲ ಧರ್ಮಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ. ಸಂವಿಧಾನದಲ್ಲಿದೆ, ಯಾವುದೇ ಕಾನೂನಲ್ಲಿಲ್ಲ, ಸಂವಿಧಾನದಲ್ಲಿದೆ. ಎಲ್ಲ ಧರ್ಮಗಳು ಅವ್ರವ್ರ ಧರ್ಮ ಪ್ರಕಾರ ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ನೀವ್ಯಾಕೆ ಕಸ್ಕೊಳ್ತೀರಿ? ಇವತ್ತು ಡಿ ಜೆ ಹಚ್ಚೋದ್ರಿಂದ ಏನು ತೊಂದರೆ ಆಗಿದೆ? ಒಂದೇ ಒಂದು ಕೋರ್ಟ್ನವ್ರು ಯಾಕೆ ಅದು ಮಾಡ್ತಾರೆ ಅಂದರೆ ಡೆಸಿಬಲ್ ಕಮ್ಮಿ ಮಾಡಬೇಕು ಅಂತ. ಆ ಡೆಸಿಬಲನ್ನು ಕಂಟ್ರೋಲ್ ಮಾಡೋಂಗಿದ್ರೆ ಯಾರಿಗೇನು ತೊಂದರೆ? ಅದರಿಂದ ರಾಜ್ಯ ಸರ್ಕಾರ ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು. ಏನು ಸಂವಿಧಾನದಲ್ಲಿದೆ ಅದಕ್ಕೆ ಆಚರಣೆ ಮಾಡೋದಕ್ಕೆ ಅವರು ಡಿ ಜೆರ ಹಚ್ಕೊಳ್ಳಿ, ಜೆ ಡಿ ಎರ ಹಚ್ಕೊಳ್ಳಿ, ಏನಾರು ಹಚ್ಕೊಳ್ಳಿ, ಸಂತೋಷದಿಂದ ಗಣಪನ ಹಬ್ಬನ ಮಾಡುವಂಥದ್ದು, ಸಂತೋಷದಿಂದ ಮಾಡುವಂಥದ್ದು. ದೀಪಾವಳಿ ಸಂತೋಷದಿಂದ ಮಾಡುವಂಥದ್ದು. ಈಗ ಈದ್ ಮಿಲಾದ್ ಭಾಳ ಸಂತೋಷದಿಂದ ಮಾಡಿದ್ದಾರೆ. ಗಣೇಶ ಹಬ್ಬಕ್ಕೂ ಕೂಡ ಡಿ ಜೆ ಹಚ್ಚೋ ಮುಖಾಂತರ ಸಂತೋಷವಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಅದೇ ಈಗ ಅವ್ರ ಜಿಲ್ಲೆಯಲ್ಲಿ ಹಚ್ಚಕ್ಕೆ ಬಿಟ್ಟಿದ್ರೆ, ಅವರು ಉಸ್ತುವಾರಿ ಜಿಲ್ಲೆಯಲ್ಲಿ ಮೊದಲು ಅವ್ರ ಉಸ್ತುವಾರಿಯಲ್ಲಿ ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಿಸುವಂಥದ್ದು ಅವ್ರ ಕರ್ತವ್ಯ. ಆ ಕೆಲಸ ಅವ್ರು ಮಾಡಬೇಕು. ಸರ್, ಈಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಗಮನಕ್ಕೆ ಬಂದಿಲ್ಲ. ಆದರೆ ಒಂದು ಹೇಳ್ತೀನಿ, ಭಾರತ ಧ್ವಜ ಬಿಟ್ಟು ಬೇರೆ ಧ್ವಜಗಳನ್ನು ಹಾರಿಸುವಂಥದ್ದು ಕಾನೂನು ಪ್ರಕಾರ ಅದು ಅಪರಾಧ. ಯಾರಾದರೂ ಮಾಡಿದರೆ ಕೂಡಲೇ ಪೊಲೀಸರು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಕನಿಷ್ಠ ಒಂದು ಪ್ರಿಲಿಮಿನರಿ ಆಗಿರೋ ಅದನ್ನು ತನಿಖೆ ಮಾಡಬೇಕಾಯ್ತು. ಇದ್ರೆ ಯಾರು ಹಾಕಿದ್ರು, ತೆಗೆದ್ರೆ ಯಾರು ತೆಗೆದಿದ್ರು, ಅದನ್ನಾದರೂ ಅವ್ರು ಮಾಡಬೇಕು. ಈಗ ಪೊಲೀಸರಿಗೆ ಭಯನೇ ಇಲ್ಲರಿ. ಅವ್ರಿಗೆ ಪೊಲೀಸರದು ಕಾನೂನು ಭಯ ಇಲ್ಲದೇ ಇವತ್ತು ಸಮಾಜಘಾತಕ ಶಕ್ತಿಗಳು ಪುಷ್ಟಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಎಸ್.